ಮೀಡಿಯಾದವರು ಪ್ರತಿಯೊಬ್ಬರು ಮೀಡಿಯಾದವರು ಇವತ್ತು ಒಂದು ಕಾಫಿ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಒಂದು ಕ್ಯಾನ್ಸರ್ ಬಗ್ಗೆ ನಾವು ಮಾಡಿರುವಂಥ ಕಾನ್ಸೆಪ್ಟ್ ಮೀಡಿಯಾದವರು ಮಾಡಿರುವಂಥದ್ದು ಗ್ರ್ಯಾಂಡ್ ಇದೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಸೋ ಮಚ್. ಸೊ ಪ್ರತಿಯೊಬ್ಬರು ಚಾನೆಲ್ ಯಾರು ಹೇಳ್ತಾರೆ, ಯಾವ ಮೀಡಿಯಾದವ್ರು ಹೇಳ್ತಾರೆ ಅನ್ನೋದನ್ನ ವೀಡಿಯೋನ ಫುಲ್ ಆಗಿ ನೋಡಿ ಲಾಗಿನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಬಂದ್ಬಿಟ್ಟು ಇಲ್ಲಿ ಹೋಟೆಲಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಕ್ರಿಕೆಟ್ ಆಗ್ತಿದೆ. ಸೊ ನಮ್ಮ ಜೊತೆ ಇಲ್ಲಿ ಟೀಮ್ ಇದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಯಾವ ರೀತಿ ಆಗ್ತಿದೆ, ಯಾವ ರೀತಿ ಸ್ಪೋರ್ಟ್ಸ್ ಆಗ್ತಿದೆ, ಯಾವ ರೀತಿ ಒಂದು ಮೀಡಿಯಾ ಸೇರಿದ್ದಾರೆ, ಯಾವ ರೀತಿ ಮೀಡಿಯಾ ಚಾನೆಲ್ಸ್ ಎಲ್ಲಿಂದ ಬಂದಿದ್ದಾರೆ ಅಂತಲ್ಲ. ಸೊ ಕಂಪನಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಇದು ಯಾವ ರೀತಿ ಅಂತೇಳಿ. ಐಬರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟಿಂದ ಇದೊಂದು ಗುಡ್ ಕಾಸ್ಗೆ ಈ ಒಂದು ಕ್ರಿಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರೋ ಅಂಥದ್ದು. ಸೊ ಸರ್, ಏನು ಇದು ಐಬರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅಂತ ಇದೆ. ಸೊ ಇದು ಒಂದು ಕ್ಯಾನ್ಸರ್ ಬಗ್ಗೆ ಅಂತ ಒಂದು ಗುಡ್ ಕಾಸ್ ಅಂತ ಹೇಳಿದ್ವಿ ಲೇಡೀಸ್. ಇದಕ್ಕೆ ಯಾವ ರೀತಿ ಇದು ಮೀಡಿಯಾದವರೆಲ್ಲ ಸೇರಿ ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಿರೋ ಅಂಥದ್ದು ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಮೇಡಮ್? ಏನಿಲ್ಲ, ಕ್ರಿಕೆಟ್ ಆಡೋರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಂದು ನಮ್ಮ ಕಿರಣ್ ಸರ್ ಹೇಳ್ದಂಗೆ ಎಲ್ಲರಿಗೂ ನಮ್ಮ ಮೀಡಿಯಾ ಬ್ರದರ್ಸ್ ಆಗಲಿ ಎಲ್ಲ ಹೆಣ್ಮಕ್ಳಿಗಾಗಲಿ ಎಲ್ಲ ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಆರ್ಗನೈಸ್ ಮಾಡಿರೋದು. ಇವೆಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಬೇಕಂತ ಕೇಳ್ಕೊತೀವಿ. ಸೊ ಯಾವ ರೀತಿ ಎಷ್ಟು ಚಾನೆಲ್ಸ್ ಪಾರ್ಟಿಸಿಪೇಟ್ ಮಾಡ್ತಿದೆ, ಯಾವ ರೀತಿ ಮೀಡಿಯಾಸ್ ಇದೆ, ಇದು ಸೋಷಿಯಲ್ ಮೀಡಿಯಾಸಾ ಇಲ್ಲ ಟಿವಿಸಾ, ನ್ಯೂಸ್ ಪೇಪರ್, FM ಚಾನಲ್, ಯಾವ ರೀತಿ ಎಲ್ಲರೂ ಬರ್ತಿದ್ದಾರೆ ಇಲ್ಲಿ? ಮೇಡಮ್, ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಮೀಡಿಯಾಗಳಿದೆಯೋ ಅಷ್ಟು ಮೀಡಿಯಾಗಳು ಬಂದಿದೆ. ಆಲ್ರೆಡಿ ನಮ್ಮ ಐಪರ್ ಈ ಒಂದು ಹೆಸರು ಸಂಸ್ಥಾಪಕರು ನಮ್ಮ ಕಿರಣ್ ಶೆಟ್ಟಿ ಅವರು ತುಂಬ ಕಷ್ಟ ಬಿದ್ದು ಸುಮಾರು ಒಂದು 2 ವರ್ಷಗಳಿಂದ ಪ್ಲ್ಯಾನ್ ಮಾಡಿ ಈ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿರೋದು. ಸಾಮಾನ್ಯದಲ್ಲ, ಇದೊಂದು ಸಕ್ಸಸ್ಫುಲ್ ಆಗಿ ನೆಕ್ಸ್ಟ್ ವರ್ಷದಲ್ಲಿ ಇಡೀ ಇಂಡಿಯಾ ಒಂದು ತಿರುಗಿ ನೋಡಬೇಕು, ತಿರುಗಿ ನೋಡಿಸ್ಬೇಕು. ಥ್ಯಾಂಕ್ ಯು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಲಾಂಚಿಂಗ್ ಆಗಿದೆ ವಿಡಿಯೋ ಟ್ರಾಫಿ ಎಲ್ಲಾನು. ಸೊ ಯಾವ ರೀತಿ ಒಂದು ವಿಡಿಯೋ ಟ್ರಾಫಿ ಎಲ್ಲ ಲಾಂಚ್ ಆಗಿದೆ ಅಂತೇಳಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಲೈವ್ ಆಗಿದೆ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದೊಂದು ಗುಡ್ ಕಾಸ್ಗೆ ಈ ಒಂದು ವಿಡಿಯೋ ಮಾಡಿರೋ ಅಂಥದ್ದು. ಪ್ರತಿಯೊಬ್ಬರು ಎಂಕರೇಜ್ ಮಾಡಿ ಇದಕ್ಕೆ. ಸೊ ಪ್ರತಿಯೊಬ್ಬರೂ ಕ್ರಿಕೆಟ್ ಮ್ಯಾಚು February 15th ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಫುಲ್ ಸಪೋರ್ಟ್ ನಮಗೆ ಇರಬೇಕಾಗುತ್ತೆ. ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ರೀತಿ ಒಂದು ಟ್ರಾಫಿ ಲಾಂಚಿಂಗ್ ಮಾಡಿದ್ದಾರೆ, ಲೋಗೋ ಲಾಂಚಿಂಗ್ ಮಾಡಿದ್ದಾರೆ ಅಂತೇಳಿ. ಸ್ವಾಗತ ಸುಸ್ವಾಗತ. ನಾನು ಐಶ್ವರ್ಯ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ
ಬಾಂಧವರಿಗೆ ನಮ್ಮ ಆಲ್ಟೋ ಸ್ಪೋರ್ಟ್ಸ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಒಂದ್ಸಲ ಜೋರಾದ ಚಪ್ಪಾಳೆ ಬರೋಣ. ಕಾರ್ಯಕ್ರಮ ಶುರು ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಮೀಡಿಯಾ ಅಂತ ಹೇಳಿದ್ರೆ ಸಾಕಷ್ಟು ಕೆಲಸ, ಹಾಗೆ ಸಾಕಷ್ಟು ಹೊಣೆಗಾರಿಕೆಯನ್ನ ಹೊತ್ತು ತಿರುಗ್ತಾ ಇರ್ತಾರೆ. ಹಾಗೆ ಅವ್ರಿಗಿರುವಂತಹ ಜವಾಬ್ದಾರಿ ಬೇರೆ ಯಾರಿಗೂ ಕೂಡ ಇಲ್ಲ ಅನ್ಸುತ್ತೆ. ಬಿಕಾಸ್ ರೈಟ್ ವೇನಲ್ಲಿ ಎಲ್ಲ ನಮ್ಮ ಜನರಿಗೆ ಒಳ್ಳೆಯ ಸಂದೇಶ ಆಗಿರ್ಬೋದು, ಯಾವ ರೀತಿಯಾದಂತಹ ಮುಖ್ಯವಾದಂತಹ ಸಂದೇಶ ಆಗಿರ್ಬೋದು, ಇದೆಲ್ಲವನ್ನ ತಲುಪಿಸುವಂತಹ ಶಕ್ತಿ ನಮ್ಮ ಮೀಡಿಯಾದವರಿಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮೀಡಿಯಾ ಕುಟುಂಬಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಮೀಡಿಯಾ ಫ್ರೆಟರ್ನಿಟಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗುತ್ತೆ. ಯಾಕಂತ ಅಂದ್ರೆ ಇದು ಖಂಡಿತ ಕೇವಲ ಒಂದು ಕ್ರಿಕೆಟ್ ಲೀಗ್ ಅಷ್ಟೇ ಅಲ್ಲ, ಇದು ಒಂದು ಸಾಮಾಜಿಕ ಉದ್ದೇಶವನ್ನ ಹೊತ್ಕೊಂಡು ಆಯೋಜನೆ ಮಾಡಿರುವಂತಹ ಲೀಗ್ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಸರಿಯಾದ ಸಮಯಕ್ಕೆ ತಪಾಸಣೆಯನ್ನ ಪಡೆದ್ರೆ, ಹಾಗೆ ಅರಿವನ್ನ ಮೂಡಿಸಿದ್ರೆ, ಹಾರ್ಟ್ ಮುನ್ನೆಚ್ಚರಿಕೆಯನ್ನ ಪಡೆದ್ರೆ ತಡೆಯಬಹುದಾದಂತಹ ಒಂದು ರೋಗ ಇದು. ಸೊ ಹಾಗಾಗಿ ನಮ್ಮ ಕಡೆಯಿಂದ, ನಮ್ಮ ಹೈಪೋ ಸ್ಪೋರ್ಟ್ಸ್ ವೆಲ್ಫೇರ್ ಟ್ರಸ್ಟ್ ಏನಿದೆ ಇದರ ಕಡೆಯಿಂದ ಒಂದು ಲೀಗ್ ನ ಆಯೋಜನೆ ಮಾಡಿ, ಈ ಲೀಗ್ ನ ತಂಡದ ಕಡೆಯಿಂದ, ನಮ್ಮ ಮೀಡಿಯಾ ತಂಡದ ಕಡೆಯಿಂದ ಇವರ ಜೊತೆಯಾಗಿ ಕೈ ಜೋಡಿಸಿ ಒಂದು ಲೀಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇವರು ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಲೀಗ್ ಅನ್ನ ಆಯೋಜನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನು ನಮ್ಮ ಮಾಧ್ಯಮ ತಂಡ ಅಂತ ತಗೊಂಡ್ರೆ ಅವರಿಗಿರುವಂತಹ ಅಪಾರ ಶಕ್ತಿ, ಹಾಗೆ ಮನೆಗೆ ತಲುಪಿಸುವಂತಹ ಯಾವುದೇ ರೀತಿಯಾದಂತಹ ಸಂದೇಶ ಆಗಿರ್ಬೋದು, ಇದೆಲ್ಲವನ್ನ ತಲುಪಿಸುವಂತಹ ಶಕ್ತಿ, ಒಂದು ಅರಿವನ್ನ ಮೂಡಿಸುವಂತಹ ಜವಾಬ್ದಾರಿ ಬೇರೆ ಯಾರಿಗೂ ಇಲ್ಲ ಅಂತಾನೆ ಹೇಳಬಹುದು. ಹಾಗಾಗಿ ಈ ಒಂದು ಮಹತ್ವದ ಸಾಮಾಜಿಕ ಸಂದೇಶವನ್ನ ಮನೆಗೆ ತಲುಪಿಸುವಂತಹ ನಮ್ಮ ಮೀಡಿಯಾ ಫ್ರೆಟರ್ನಿಟಿ ಕೈ ಜೋಡಿಸಿ ಈ ಒಂದು ಆಯೋಜನೆಯನ್ನ, ಈ ಒಂದು ಲೀಗ್ ಅನ್ನ ಮಾಡಲಿದ್ದೇವೆ. ಬಹಳ ಹೆಮ್ಮೆ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಬಿಕಾಸ್ ಈ ಲೀಗ್ ನ ಉದ್ದೇಶ ದ ಮೀಡಿಯಾ ಇಸ್ ಪ್ಲೇಯಿಂಗ್ ಫಾರ್ ಅ ಕಾಸ್, ಸೋಷಿಯಲ್ ಕಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅಂತ ಹೇಳ್ತಾ, ನಾವು ಈ ಒಂದು ಆಟದ ಮುಖಾಂತರ ಮೈದಾನದಲ್ಲಿ ಬಿಡುವಂತಹ ಪ್ರತಿಯೊಂದು ರನ್ಗಳಾಗಿರ್ಬೋದು ಸಮಾಜಕ್ಕೆ ನಾವು ತಲುಪಿಸುವಂತಹ ಒಂದು ಸಂದೇಶವಾಗಿದೆ. ಈ ಮಾಧ್ಯಮ ಆಟ ಆಡಬಹುದು, ಬಟ್ ಆದ್ರೆ ಗೆಲ್ಲುವಂಥದ್ದು ನಮ್ಮ ಜನರ ನಡುವಿನ ಸಂದೇಶ. ಈ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದೇನಿದೆ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಜಯಿಸುವಂಥದ್ದು ಅರಿವಿಕೆ ಆಗಿರ್ಬೋದು, ಹಾಗೆ ಉಳಿಸುವಂಥದ್ದು ಬದುಕಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ನಮ್ಮ ಗಣ್ಯರು ಕೂಡ ಸೇರಲಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೀಡಿಯಾ ತಂಡಗಳು ಕೂಡ ಸೇರಿದ್ದಾರೆ. ಅವರು ಕೂಡ ಈ ಒಂದು ಲೀಗ್ ನಲ್ಲಿ ಭಾಗಿಯಾಗಿದ್ದಾರೆ. ಈಗ KMCL 2026 ಟೂರ್ನಮೆಂಟ್ ಇದರ ಲೋಗೋ ಲಾಂಚ್ ಮಾಡುವಂತಹ ಸಮಯ. ಕೌಂಟ್ ಡೌನ್ ಶುರು ಮಾಡೋಣ. ಕೌಂಟ್ ಡೌನ್ ನೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಲೋಗೋ ಲಾಂಚ್ ಮಾಡೋಣ. ಲೋಗೋ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಮುಂದೆ. ಆನ್ ದ ಕೌಂಟ್ ಆಫ್ ನೀವೆಲ್ಲರೂ ಕೂಡ ನನ್ನ ಜೊತೆ ಸೇರಿ ಕೌಂಟ್ ಡೌನ್ ಅನ್ನ ಶುರು ಮಾಡಿ. 5 10 ಶುರು ಮಾಡ್ಬೇಕಾ? ಓಕೆ, 5 4 3 2 and 1. Ladies and gentlemen, presenting to all of you Karnataka Media Champions League logo ಚೂರಾದ ಚಪ್ಪಾಳೆಯಲ್ಲಿ ಕನ್ನಡ ನಾಡಿನ ಕೂಗಿದೆ, ಮೀಡಿಯಾ ಕೈಗೂಡಿದೆ, ಎಲ್ಲರ ಕಡೆಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ.
ಕಂಗ್ರಾಚುಲೇಷನ್ಸ್. ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ ನ ಲೋಗೋ ಇದಾಗಿದೆ. ಈ ನಮ್ಮ ಲೋಗೋನೊಂದಿಗೆ ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಈ ಒಂದು ಲೀಗ್ ಸಕ್ಸಸ್ ಅನ್ನ ಕಾಣ್ತಾ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಿ ಈ ಒಂದು ಅವೇರ್ನೆಸ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮುಟ್ಲಿ ಅಂತ ಹೇಳ್ತಾ once again thank you so much for all the beautiful ladies for unveiling the logo right here. Thank you. Thank you so much. ಸೊ ಇದು ನಮ್ಮ ಪ್ರೌಡ್ ಲೋಗೋ, ಹೆಮ್ಮೆಯ ಲೋಗೋ ಆಗಿದೆ. ಹೇಗಿದೆ ಲೋಗೋ? ಸೂಪರ್ ಆಗಿದೆ ಅಲ್ಲ? ನಿಮ್ಮ ಚಪ್ಪಾಳೆಯೊಂದಿಗೆ ನಾನು ಹೇಳಬೇಕು ಹೇಗಿದೆ ಲೋಗೋ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಸಾರಿ, ಆಗಲೇ ನಾನು ಎಲ್ಲ ಟೀಮ್ನ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ರಿಪಬ್ಲಿಕ್ ಕನ್ನಡ ಮಿಸ್ ಮಾಡಿದ್ವಿ. ಸೊ ಚಪ್ಪಾಳೆಯೊಂದಿಗೆ ಅವ್ರನ್ನ ಕೂಡ ಬರ್ಮಾಡ್ಕೊಳ್ಳೋಣ. ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀವಿ. ಜೋರಾದ ಚಪ್ಪಾಳೆಯವರಿಗೆ ರಿಪಬ್ಲಿಕ್ ಕನ್ನಡ ಅಂತ ವೇದಿಕೆ ವೇಳೆ ಬರ್ಮಾಡ್ಕೊಳ್ಳೋಣ. ವೆರಿ ಸಾರಿ, ಆಗಲೇ ಮಿಸ್ ಆಗಿತ್ತು. ಹಾಗಾಗಿ ಈಗ ವೇದಿಕೆ ವೇಳೆ ಬರ್ಮಾಡ್ಕೊಂಡು ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳುವಂತಹ ಸಮಯ. ವೆಲ್ಕಮ್ ಟು ಸರ್. ಮಿಸ್ ಆಗಿತ್ತು, ಹಾಗಾಗಿ ವೆರಿ ಸಾರಿ. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಚಿಟ್ಟನ ಇದೀಗ ಹೆಂಗ್ ಮಾಡಿದ್ದಾರೆ ನೋಡೋಣ ಯಾವುದು ಅಂತ. ನಂಬರ್ 6 ಗ್ರೂಪ್ ಎಗೆ ಸೇರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಇವರು ಗ್ರೂಪ್ ಎಗೆ ಸೇರ್ತಾ ಇದ್ದಾರೆ. ಗ್ರೂಪ್ ಎ ನಲ್ಲಿ ಈಗಾಗಲೇ ಪಬ್ಲಿಕ್ ಟಿವಿ ಇದೆ, ಪಬ್ಲಿಕ್ ಟಿವಿ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್ ಇದೆ, ಹಾಗೆ ಡೆಕ್ಕನ್ ಹೆರಾಲ್ಡ್ ಇದೆ. ಇವರ ಜೊತೆಗೆ ಗ್ರೂಪ್ ಎ ನಲ್ಲಿ ಜಿ ಕನ್ನಡ ನ್ಯೂಸ್ ಕೂಡ ಸೇರಿದ್ದಾರೆ. ಹಾರ್ಟಿ ಕಂಗ್ರಾಚುಲೇಷನ್ಸ್. ಹಾಗೆ ಮುಂದಿನ ಟೀಮ್ 19 ಗ್ರೂಪ್ ಹೀಗೆ ಸೇರ್ತಾ ಇದೆ. ದಿಸ್ ಇಸ್ ಬಿ ಟಿವಿ ನ್ಯೂಸ್. ನೀವು ಇರುವಂತಹ ತಂಡ, ನೀವಿರುವಂತಹ ಗ್ರೂಪ್ ಡಿ. ಸೊ ಈಗಾಗಲೇ ಗ್ರೂಪ್ ಡಿ ನಲ್ಲಿ ಹೊಸದಿದಂತ ಇದೆ, ಹಾಗೆ ವಿಶ್ವವಾಣಿ ಇದೆ. ಕಂಗ್ರಾಚುಲೇಷನ್ಸ್ ಬಿ ಟಿವಿ ನ್ಯೂಸ್. Number 14 types of it. ಅಂದರೆ ಹೇಳ್ಬೋದು, ಇಷ್ಟು ದೊಡ್ಡ ಒಂದು ಕ್ರಿಕೆಟ್ ಲೀಗ್ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರಿಕೆಟ್ ಲೀಗ್ ನ ಟ್ರೋಫಿ ಅನಾವರಣ ಇದೀಗ ನಿಮ್ಮ ಮುಂದೆ ನಡೆಯಲಿದೆ. ರೆಡಿನಾ? ಕೇಳಿಸ್ತಾರ ರೀ? Once again, are you ready? So there we go, ladies and gentlemen, presenting to all of you KMCL logo and the trophy as well. Bagi ಜೋರಾದ ಚಪ್ಪಾಳೆ ನಮ್ಮ ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ 2026 ನ ಟ್ರೋಫಿ ಇದೀಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. Come on everybody, let's make some noise. Woo-hoo! ಅವ್ರನ್ನ ವೇದಿಕೆ ಮೇಲೆ ಕರೆದು ಅವರ ಒಂದು ಅನಿಸಿಕೆಯನ್ನ ಕೇಳುವಂತಹ ಸಮಯ. ನಮ್ಮ ಜೊತೆ ಇವತ್ತು ಸುಮಾರು ಟಾಪ್ 20+ ಮೀಡಿಯಾ ಚಾನೆಲ್ಸ್ ಜಾಯಿನ್ ಆಗಿದ್ದಾರೆ. ಇವರು ಲೀಗ್ ನಲ್ಲಿ ಭಾಗಿ ಕೂಡ ಆಗಿದ್ದಾರೆ, ಪಾರ್ಟಿಸಿಪೇಟ್ ಕೂಡ ಮಾಡ್ತಿದ್ದಾರೆ. ಸೊ ಈಗ ವೇದಿಕೆ ಮೇಲೆ ಟಾಪ್ ಚಾನೆಲ್ ಆಗಿರುವಂತಹ ನಮ್ಮ TV9 ಕನ್ನಡ ಇವರು ದಯವಿಟ್ಟು ವೇದಿಕೆ ಮೇಲೆ ಜಾಯಿನ್ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಜೋರಾದ ಚಪ್ಪಾಳೆ ಅವರಿಗೆ. TV9 ಕನ್ನಡದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. TV9 ತಂಡದವರಿದ್ದಾರಾ? Anybody from TV9? ಇದು ಪಬ್ಲಿಕ್ ಟಿವಿ ಇಲ್ಲ ಅಂತ ಅಂದ್ರೆ ಮುಂದಿನ ಚಾನೆಲ್ ಏಷ್ಯಾ ನೆಟ್, ಸುವರ್ಣ ನ್ಯೂಸ್. ನಿಮ್ಮನೆ ಮಾತನಾಡ್ಕೊಳ್ಬೇಡಿ ದಯವಿಟ್ಟು, ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ.
ಇಲ್ವೇ ಇಲ್ವಾ ಇಲ್ಲ ಬರ್ಲಿಕ್ಕೆ ರೆಡಿ ಇಲ್ವಾ? ಜೋರ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಸೊ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಸೊ ನಮಸ್ತೆ, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಕೊರತೆ ಇದೆ, ಬಹಳ ಒಂದು ಮುಖ್ಯವಾದಂತಹ ಸಾಮಾಜಿಕ ಉದ್ದೇಶವನ್ನ ಕುರಿತು ನಾವೆಲ್ಲರೂ ಕೂಡ ನಡೆಸ್ತಿರುವಂತಹ ಲೀಗ್ ಇದು. ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಹೈಪರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಇವ್ರಿಗೆ ತುಂಬಾ ಧನ್ಯವಾದಗಳು. ಈ ಲೀಗ್ ನಾವು ಏನು ನೋಡ್ತಾ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್. ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಹೈಪರ್ ಸ್ಪೋರ್ಟ್ಸು. ಒಂದು ಒಳ್ಳೆ ಕಾಸ್ಗೆ ಒಂದು ಎಂಟೈರ್ ಮೀಡಿಯಾ ಫೆಟರ್ನಿಟಿನ ಸೇರಿಸಿದ್ದಾರೆ. ಆ್ಯಂಡ್ playing for this social good cause, it's a proud moment for everybody and hope it continues and ಒಳ್ಳೆಯದು ಮುಂದೆ ಒಳ್ಳೆಯದು ಟೂರ್ನಮೆಂಟ್ಸ್ ಮತ್ತು ಡಿಫ್ರೆಂಟ್ ಇದರಲ್ಲಿ ಅಪರ್ಚುನಿಟೀಸ್ ಕೊಡ್ತಾರೆ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮೀಡಿಯಾ ಇಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ದಿ ಸೋಷಿಯಲ್ ಕಾಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಗೊತ್ತಿಲ್ಲ ಅದ್ರ. ಸೊ ಹಾಗಾಗಿ ಈ ಆಯೋಜಕರಿಗೆ ಒಂದು ತುಂಬ ಸ್ವಾಗತ ಈ ಥರ ಮಾಡೋದ್ರಿಂದ. ಸೊ ಎಲ್ಲ ಮಾಧ್ಯಮಿಕರು ನಾನು ಇನ್ನೊಂದು ಕೇಳಿದೆ ಅಂದರೆ, ದಯವಿಟ್ಟು ಈ ಥರ ಕಾಸ್ಗಿರೋ ಇವೆಂಟ್ಗೆ ನಮ್ಗೆಲ್ಲರೂ ನೀವೆಲ್ಲರೂ ಸುಮಾರು ಈಗ ನಮ್ಮ ಸಿಇಒರು ಹೇಳಿದ್ರು ನಾವು ಎಲ್ಲ ಸೇರ್ಕೊಂಡು ಆಡ್ತಾ ಇರ್ತೀವಿ ಅಂತ. ಅದು ಎಲ್ಲ ರೆಗ್ಯುಲರ್ ಆಗಿ ಆಡ್ತಾ ಇರ್ತೀವಿ, ಎಲ್ಲ ಪ್ರಿಂಟ್ ಮೀಡಿಯಾ ಇರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಬಟ್ ಏನಂದ್ರೆ ಈ ಥರ ಕಾಸ್ ಮಾಡೋದ್ರಿಂದ ಎಲ್ಲರೂ ಒಂದು ಖುಷಿಯಿಂದ ಆಡೋಣ, ಇದು ಸ್ಪೋರ್ಟ್ಸ್ ಸ್ಪಿರಿಟ್ ತಗೊಂಡು ಆಡಿ ಮತ್ತೆ ಖುಷಿಯಿಂದ ಆಡಿ ಈ ಥರ ಈವೆಂಟ್ ಸಪೋರ್ಟ್ ಮಾಡಿ. ಅದೇ ಮೀಡಿಯಾ ನಾನು ಕೇಳ್ಕೊಳ್ಳೋದು ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಇದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಟವನ್ನ ಆಡ್ತಿರ್ಬೋದು, ಬಟ್ ಆಟ ಅನ್ನೋದನ್ನ ಕೂಡ ಮರೆಯೋದು ಬೇಡ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಮಜಾ ಮಾಡಿ ಮೀಡಿಯಾ ಫ್ರೆಟರ್ನಿಟಿ ಎಲ್ಲರೂ ಕೂಡ ಸೇರಿದ್ದೀರಾ. ಐ ಥಿಂಕ್ ದಿಸ್ ಇಸ್ ಗೋನ್ ಬಿ ಅ ಹ್ಯೂಜ್ ಸಕ್ಸಸ್. ಹಾಗೆ ನಿಮ್ಗೆ ಇದೊಂದು ಬಿಡುವಿನ ಸಮಯ ಕೂಡ ಹೌದು. ಆಟ ಅನ್ನೋದು, ಸ್ಪೋರ್ಟ್ಸ್ ಅನ್ನೋದು ಎಲ್ಲರ ಸಮಾಜಮುಖಿ ಕೆಲಸ ಅಂತ ಅಂದಾಗ ಮಾಧ್ಯಮಗಳು ಯಾವತ್ತೂ ಕೂಡ ಮುಂದೆ ಇರುತ್ತೆ. ಅದೇ ರೀತಿಯಾಗಿ ಕೂಡ ಏನು ಈಗ ಆಯೋಜಕರು ಮಾಡಿರುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಕೆಲಸ ಅನ್ಬೋದು. ಸೊ ಈ ಒಂದು ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡೋಣ. ಜೊತೆಗೆ ಮುಂದೆ ಕೂಡ ಯಾರೇ ಆಗಲಿ ಈ ರೀತಿಯಾದಂಥ ಒಂದು ಪ್ರಯತ್ನ ಪಟ್ಟರೆ ನಾವೆಲ್ಲ ಕೂಡ ಜೊತೆ ನಿಂತು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ಟಾರ್ ವಾರೇ ಬೇಡ ಅಂತ ಹೇಳಿದ್ದಾರೆ, ನ್ಯೂಸ್ ವಾರ್ ಇದಕ್ಕೆ ಸರ್, ಹೌದಲ್ವಾ? ಎಲ್ಲರೂ ಕೂಡ ಸೇರಿದ್ದ ತುಂಬಾ ಚೆನ್ನಾಗಿ ಆಟ ಆಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಮಾಹಿತಿಯನ್ನು ನೀಡೋದಕ್ಕೆ, ಮಾತನಾಡೋದಕ್ಕೆ. ಸೊ ಈಗ ಮುಂದಿನ ಟಿವಿ ಪವರ್ ಟಿವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯವರಿಗೆ ಇವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ಕ್ರಿಕೆಟ್ ಕೊಟ್ಟಿರೋದು ಹೈಪರ್ ಸ್ಪೋರ್ಟ್ಸ್ ಕಡೆಯಿಂದ ಒಳ್ಳೆ ಆಪರ್ಚುನಿಟಿ ಬಂದಿದ್ದು. ಸೊ ನಾವು ಇದನ್ನ ಮುಂದುವರಿಸ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಉಳಿಸೋದಕ್ಕೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದವರಿಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಮತ್ತೆ ಸ್ಪೋರ್ಟ್ಸ್ನ ಆಯೋಜನೆ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಎಲ್ಲ ಮೀಡಿಯಾದವ್ರಿಗೂ ಎಲ್ಲ ಮೀಡಿಯಾದವರು ಸಂಪೂರ್ಣ ಸಪೋರ್ಟನ್ನು ಹೈಪರ್ ಸ್ಪೋರ್ಟ್ಸ್ ಮತ್ತೆ ಏನು ಚಾರಿಟಿ ಟ್ರಸ್ಟ್ ಇದೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಲ್ಲ ಸೇರ್ಕೊಂಡು ಆಡ್ತೀವಿ. ಆದ್ರೆ ಇದು ಸ್ವಲ್ಪ ವಿಭಿನ್ನವಾಗಿದೆ. ಅಂಡ್ ಹೈಪರ್ ಟ್ರಸ್ಟ್ ಏನಿದೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ, ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಒಗ್ಗಟ್ಟು ಪ್ರದರ್ಶನ ತೋರಿಸಿ ಅಂದ್ರೆ ಎಲ್ಲರೂ ತುಂಬಾ ಬ್ಯುಸಿ ಆಗಿರ್ತೀವಿ. ಅದರಲ್ಲಿ ಈ ತರ ಒಂದು ವೇದಿಕೆ ಅಂದ್ರೆ ಈ ಕ್ರಿಕೆಟ್ ಲೀಗ್ ಅನ್ನೋದು ಏನ್ ಬರುತ್ತೆ, ಆವಾಗ ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಇದು ಒಂದು ಅವಕಾಶ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಕಾಸ್ಗೆ ಇಷ್ಟೊಂದು ಟೀಮ್ ನಾವು ಆಡಿರೋದು ನೆನಪಿಲ್ಲ. ಎಲ್ಲರೂ ಸೇರೋದು ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ ಇದಕ್ಕೆ ಆರ್ಗನೈಸರ್ ಅವ್ರು ಕಾಲ್ ಮಾಡಿದಾಗ ಈ ತರ ಕಾಸ್ಗಳು ಟೂರ್ನಮೆಂಟ್ ಇದೆ ಅಂತ ಹೇಳಿದ್ರು. ನಾವು ತುಂಬಾ ಹೃದಯದಿಂದ ಒಪ್ಕೊಂಡ್ವಿ. ನಮ್ಮ ಎಡಿಟರ್ ಕೂಡ ಹೇಳಿದ್ರು ಇಂಥ ಕಾಸ್ ಇದ್ದಾಗ ಫಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು. ಆಕ್ಚುಲಿ ಇದು 4-5 ಡೇಸ್ ನಡೆಯುತ್ತೆ ಅಂದ್ರು. ಇಟ್ಸ್ ಡಿಫಿಕಲ್ಟ್ ಫಾರ್ ಮೀಡಿಯಾ ಅದನ್ನ ಅಷ್ಟೇ ದಿವಸ ಹಿಡ್ಕೊಂಡು ಹೋಗಿ ಆಡ್ಸೋದು. ಬಟ್ ಈ ಕಾಸ್ಗೋಸ್ಕರ ನಾವೆಲ್ಲ ತುಂಬಾ ಟ್ರೈ ಮಾಡಿ ಆಗ್ತೀವಿ. ಹೈಪರ್ ಮೀಡಿಯಾದವ್ರಿಗೆ ಈ ತರದೊಂದು ಕಾಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳು. ಟೈಮ್ಸ್ ಆಫ್ ಇಂಡಿಯಾ ಯಾವಾಗಲೂ ಇಂಥ ಕಾಸ್ಗೆ ಹೆಲ್ಪ್ ಮಾಡಿಬಿಡುತ್ತೆ, ನನ್ನ ಸಪೋರ್ಟ್ ಅಲ್ಲಿ ಇದೇ ಇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಟೂರ್ನಮೆಂಟ್ ಆಗ್ತಾ ಇದೆ, 10 ಲಕ್ಷ ಪ್ರೈಸ್ ಅಂತೆ.
ಅಂತ. ನಮ್ಗೆ ಫಸ್ಟ್ ನೋಡಿದಾಗ ಇದು ಹೌದಾ ಕಚ್ಚ ಕೊಡ್ತಾರ ಇಲ್ವಾ ಅಂತ ನಮಗೂ ಶಾಕ್ ಆಯ್ತು. ಅವ್ರು ಹೆಂಗ್ ಮಾಡ್ತಾರೆ ಅಂತ ಅನ್ನೋದೊಂದು ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ. ಬಟ್ ಇದು ಇವೆಂಟ್ ಎಲ್ಲ ನೋಡಿದಾಗ ಈ ನಮಗೂ ಕೂಡ ನಾವು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳನ್ನೆಲ್ಲ ಕವರ್ ಮಾಡಿದ್ದೀವಿ, ನೋಡಿದ್ದೀವಿ. ಸ್ಪೋರ್ಟ್ಸ್ ಆಕ್ಟರ್ ತುಂಬಾ ಜನ ಸೀನಿಯರ್ಸ್ ಸ್ಪೋರ್ಟ್ಸ್ ರಿಪೋರ್ಟ್ಸ್ಗಳೆಲ್ಲ ಇದ್ದಾರೆ. ಸೊ ನಾವು ಕೂಡ ಆ ಥರದೊಂದು ಗೇಮ್ಸ್ಗಳನ್ನ ನಾವು ಕೂಡ ಆಡ್ತೀವಿ ಅಂದಾಗ ನಮಗೂ ಅದು ನಮ್ಮದೇ ಅಂತ ಖುಷಿ ಇರುತ್ತೆ. ನಾವು ಅದನ್ನ ಆಡ್ಬೇಕು ಅನ್ನೋ ಆಸೆಗಳು ಕೂಡ ಇತ್ತು. ಅದನ್ನ ಅಂತ ನಮ್ಮ ಡ್ರೀಮನ್ನ ಈಗ ಹೈಪರ್ ಸ್ಪೋರ್ಟ್ಸ್ ಕ್ಲಬ್ ಏನಿದೆ, ಅದರ ಟ್ರಸ್ಟ್ ಏನಿದೆ, ಅದು ನಮ್ಮ ಡ್ರೀಮನ್ನು ಈಡೇರಿಸ್ತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ, ನಾವು ಕೂಡ ಚೆನ್ನಾಗಿ ಆಡ್ತೀವಿ, ನಾವು ಕೂಡ ನಿಮ್ಗೆ ಫೈಟ್ ಕೊಡ್ತೀವಿ. ಸೂಪರ್ ಆಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ನಮಗೆ ಇಷ್ಟು ದೊಡ್ಡ ಕಾಸ್ ಆಡ್ತಾ ಇದೀವಿ ಅಂತ ಇವತ್ತು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ನಮ್ದು ಮೇಜರ್ ಆಗಿದ್ದು 10 ಲಕ್ಷ ಅನ್ನೋದೇ ಇಲ್ಲಿ 90% ಎಲ್ಲ ಬಂದಿರೋ ಟೀಮ್ ಅದೇ ಇತ್ತು ಅನ್ಕೊಂಡೆ. ಅಟ್ಲೀಸ್ಟ್ ಸೆಮಿಫೈನಲ್ ಹೋದ್ರೆ 2.5 ಲಕ್ಷ ಅನ್ನೋದು ಅದೇ ತಲೆ ಇತ್ತು. ಬಟ್ ಈ ಕಾಸ್ ಇಟ್ಸ್ ಅ ವೆರಿ ಗುಡ್ ಕಾಸ್. ನಂಗೆ ಇಲ್ಲಿ ಬಂದ್ಮೇಲೆ ಇಷ್ಟು ಜನ ಹೇಳಿದ್ಮೇಲೆ ಈ ಕಾಸ್ ಏನು ಎಂತ ಅಂತ ಈಗ ಗೊತ್ತಾಗ್ತಾ ಇದೆ. ಬಟ್ ಇಟ್ಸ್ ಅ ಗುಡ್ ಕಾಸ್. ಎಲ್ಲರೂ ತುಂಬಾ ಫೈಟ್ ಕೊಟ್ಟೆ ಆಡ್ತೀವಿ. ಅಂಡ್ ಬೀಯಿಂಗ್ ಅ ರೇಡಿಯೋ ಸ್ಟೇಷನ್, ನಾವೇ ಒಂದೇ ರೇಡಿಯೋ ಸ್ಟೇಷನ್ ಇರೋದು ಅನ್ಕೊಂತೀನಿ. ಫೈಟ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಫೈನಲ್ ನೋಡೋಣ. ಫಸ್ಟ್ಲಿ ತುಂಬಾ ಹೇಳಿದ್ರಿ ಇಲ್ಲಿ ಬರೋರ್ಗು ಕಾಲ್ಸ್ ಗೊತ್ತಿರ್ಲಿಲ್ಲ ಅಂತ. ಅಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿ ಈಗ ಹಾಡೋದಕ್ಕೆ ಇನ್ನೂ ಸ್ಪೋರ್ಟಿವ್ ಆಗಿದ್ದಾರೆ ಅನ್ಸುತ್ತೆ ರೇಡಿಯೋ ಜೊತೆ. ಅವರು ಜೋರಾಗಿ ಚಪ್ಪಾಳೆ ಬಂದಿ ಅವ್ರಿಗೋಸ್ಕರ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕೂಡ ಮೂಡಿಸ್ಬೇಕಂತ ಸ್ಟಾರ್ಟ್ ಮಾಡಿಕೊಂಡು ಮಾಧ್ಯಮದವ್ರನ್ನೆಲ್ಲನೂ ಒಗ್ಗೂಡಿಸಿ ಮಾಡ್ತಿರೋದೊಂದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಏನಕ್ಕೆ ಅಂತಂದ್ರೆ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ತುಂಬಾ ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲ. ಈಗ ಇವ್ರು ಮಾಡ್ತಿರೋದೊಂದು ಕೆಲಸ ಇದೆಯಲ್ಲ, ಅವೇರ್ನೆಸ್ ಮೂಡಿಸ್ತಾ ಇದಾರಲ್ಲ, ಇದು ಫಸ್ಟ್ ಟೈಮ್ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಇವೆಂಟ್ ಮಾಡಿ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಜನಕ್ಕೆ ಜಾಗೃತಿ ಮೂಡಿಸ್ಬೇಕಂತ ಮಾಡ್ತಿರೋದು ಖುಷಿ ಆಗ್ತಿದೆ. ಅದರಲ್ಲೂ ನಮ್ಮ ಮೀಡಿಯಾದವ್ರನ್ನೆಲ್ಲರೂ ಆಗಾಗ ಸೇರಿಸ್ತಾ ಇರ್ತಾರೆ. ಇದೊಂದು ದೊಡ್ಡ ಇವೆಂಟ್ ನಮಗೆ. ಎಲ್ರಿಗೂ ಅದೇ ಇದೆ ಮನಸ್ಸಲ್ಲಿ, ಹೆಂಗಿದೆ ಹೆಂಗ್ ನಡೆಯುತ್ತೆ ಅಂತ. ಸೊ ಮತ್ತೆ ಎಲ್ಲರೂ ಮೀಟ್ ಆಗೋಣ. ಥ್ಯಾಂಕ್ ಯು ಹೈಪರ್ ಸ್ಪೋರ್ಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ. ಒಂದು ಒಳ್ಳೆ ಸದುದ್ದೇಶಕ್ಕಾಗಿ ಈ ಒಂದು ಕ್ರಿಕೆಟ್ನ ಒಂದು ಆರ್ಗನೈಸ್ ಮಾಡಿರೋದು ಬಹಳ ಖುಷಿಯಾದ ಸಂಗತಿ. ನಾವು ಕೂಡ ವಾರ್ತಾಭಾರತಿಯಿಂದ ಈ ಒಂದು ವಿಚಾರಕ್ಕೆ ಎಷ್ಟೆಲ್ಲ ಜನರಿಗೆ ಅರಿವು ಮೂಡಿಸೋಕ್ಕಾಗುತ್ತೋ ಅಷ್ಟೊಂದು ಕೂಡ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ಇನ್ನೊಂದು, ನಮ್ಮಂತ ಕಿರಿಯ ಪತ್ರಕರ್ತರಿಗೆ ಸಾಕಷ್ಟು ಜನ ಹಿರಿಯ ಪತ್ರಕರ್ತರಿದ್ದಾರೆ. ಇಂಥ ಅವಕಾಶದಿಂದಾಗಿ ಎಲ್ಲರನ್ನೂ ನೋಡುವಂತ, ಎಲ್ಲರನ್ನೂ ಪರಿಚಯ ಮಾಡಿಕೊಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ಹೈಪರ್ ಸಂಸ್ಥೆಗೆ ಧನ್ಯವಾದಗಳು. ಕೊನೆಯದಾಗಿ ಎಲ್ಲರೂ ಹೇಳ್ದಂಗೆ 10 ಲಕ್ಷ ಅನ್ನೋದಕ್ಕಿಂತ ಈ ಸಲ ಕಪ್ಪು ನಮ್ದು. ಅದೊಂದು ಸ್ವಲ್ಪ ಟಚ್ ಬೇಕಲ್ವಾ ಕ್ರಿಕೆಟ್ ಲೀಗ್ ಅವರಿಗೆ. ಎಸ್ ಸರ್. ಒಂದೊಳ್ಳೆ ಸದುದ್ದೇಶದಿಂದ ಹೈಪರ್ ಸ್ಪೋರ್ಟ್ಸ್ ನೋಡಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ನಾವೊಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಇಟ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಅದೃಷ್ಟ. ಯಾಕಂದ್ರೆ ಕ್ರಿಕೆಟ್ ನಮ್ಮ ಕನಸು, ಕ್ರಿಕೆಟ್ ನಮಗೆ ಖುಷಿ ಎಲ್ಲವೂ. ಅಂದ್ರೆ ಕೆಲಸದ ಜೊತೆಗೆ ಕ್ರಿಕೆಟ್ ಆಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರೋದು ನಮ್ಮ ಅದೃಷ್ಟ ಅಂತೇಳಿ ಭಾವಿಸ್ಕೊಳ್ತಾ, ಇಷ್ಟು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ಆಯೋಜನೆ ನಮ್ಮ ಮಾಧ್ಯಮ ಇತಿಹಾಸದಲ್ಲಿ ಇದುವರೆಗೂ ಕೂಡ 13 ವರ್ಷದ ನಮ್ಮ ಕೆರಿಯರ್ನಲ್ಲಿ ಇಂಥ ದೊಡ್ಡ ಒಂದು ಪ್ರೈಸ್ ಮನಿ ಇಟ್ಟು ಇಷ್ಟು ದೊಡ್ಡ ಒಂದು ಇವೆಂಟ್ ಅನ್ನ ನಡೆಸ್ತಾ ಇರುವಂಥದ್ದು. ಅದು ಕೂಡ 10 ಲಕ್ಷ ಪ್ರೈಸ್ ಮನಿ ಅಂತೇಳಿ ಎಲ್ಲೊಂದ್ ಕಡೆ ಶೂಟ್ ಹೋದಂತ ಸಂದರ್ಭದಲ್ಲಿ ಯಾರ ಹತ್ರ ಹೇಳ್ಕೊಂಡಾಗ 10 ಲಕ್ಷ ಸುಳ್ಳು ಹೇಳ್ತಾ ಇದೆಯಾ ಅಂತ ನಿನ್ನೆ ಹೇಳಿದ್ರು. ನಾನು ಪೋಸ್ಟರ್ ತೆಗೆದು ತೋರಿಸಿ, ಹೌದು 10 ಲಕ್ಷ ಪ್ರೈಸ್ ಮನಿ, ರನ್ನರ್ಸ್ಗೆ 5 ಲಕ್ಷ, ಸೆಮಿಫೈನಲ್ ಎಂಟ್ರಿ ಆದ್ರೆ 2.5 ಲಕ್ಷ, ಟೋಟಲ್ ಈಗ 20 ಲ್ಯಾಕ್ ಪ್ರೈಸ್ ಮನಿನೇ ಇಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯ ಕೂಡ ಆಗ್ತಾ ಇದೆ. ಆದ್ರೆ 24 ತಂಡಗಳು ಒಂದು ಟೂರ್ನಿಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ಆಟಗಾರರು, ಸ್ನೇಹಿತರು ಎಲ್ಲ ಸೇರ್ಕೊಂಡು ನಮ್ಗೊಂದಷ್ಟು ಲಾಂಗ್ ಡೇಸ್ ಅಂತೇಳಿ ಅನಿಸ್ತು. ಕೆಲಸದ ಜೊತೆಗೆ ಇಷ್ಟು ದಿನಗಳ ಕಾಲ ನಾವು ಕ್ರಿಕೆಟ್ ಆಡ್ಬೋದಾ ಅಂತೇಳಿ ಒಂದು ಭಯ ಇದೆ. ಯಾವಾಗ ಯಾವ ಮೂಮೆಂಟ್ ನಲ್ಲಿ ನಾವು ಫೀಲ್ಡಿಗೆ ಹೋಗ್ಬೇಕಾಗುತ್ತೋ ಗೊತ್ತಾಗಲ್ಲ. ಅದು ಕೂಡ ನಾನ್ ಕ್ರೈಮ್ ಜರ್ನಲಿಸ್ಟ್ ಆಗಿ ಎನಿ ಟೈಮ್ ಒಂದು ಕಾಲ ಹೊರಗಡೆನೆ ಇಟ್ಟಿರ್ತೀವಿ. ಸೊ ಹಾಗಾಗಿ ಒಂದು ಭಯ ಕೂಡ ಇದೆ ಆ ಟೈಮ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತೇಳಿ. ಬಟ್ ಥ್ಯಾಂಕ್ ಯು ಹೈಪರ್ ಸ್ಪೋರ್ಟ್ಸ್, ಚೆನ್ನಾಗಿ ನಡೀಲಿ ಒಂದು ಟೂರ್ನಿಮೆಂಟ್ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಕ್ರಿಕೆಟ್ ಅನ್ನ ಆಡ್ತಾರೆ ಅಂತ. ಸೊ ಇದೀಗ ಮುಂದಿನ ಹೆಸರು, ಮುಂದಿನ ಚಾನಲ್ ಡೆಕ್ಕನ್ ಹೆರಾಲ್ಡ್. ಮೀಡಿಯಾ ಅಂತಂದ್ರೆ ಮಾಧ್ಯಮ. ಈ ಪ್ಯಾಷನೇಟ್ ಆಗಿ ಒಂದು ಅವೇರ್ನೆಸ್ ಅನ್ನ
ಕ್ರಿಯೇಟ್ ಮಾಡ್ತಿದ್ದೀವಿ. ಒಂದು ಇದೇನಂತೀವಿ ನಾವು ಕ್ರಿಕೆಟ್ ಒಂದ್ಸರಿ ಆರ್ಗನೈಸ್ ಮಾಡಿದ್ದು, ಅದರಲ್ಲೂ ವಿಜಯ ಕರ್ನಾಟಕದವರು ಕಪ್ ತಗೊಂಡ್ರು. ಈ ಸರಿ ಕಳೆದ ಬಾರಿ ಅವರು ಹೊಡ್ಕೊಂಡ್ರು. ಈಗ ನಾವು ಈ ಸರಿ ನಾವು ಒಂದು ಬೇರೆ ಇದ್ರ ಜೊತೆ ಟೈಅಪ್ ಆಗಿ ನಾವು